ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 5ನೇ ವಚನ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಪ್ರಿಯ ದೇವ ಮಕ್ಕಳೇ, ಈ ಲೋಕದಲ್ಲಿ ಯಾರಾದರೂ ನಮಗೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡುವವರು ಇದ್ದಾರಾ? ನಾವು ಸುಕ್ಷೇಮದಿಂದಿರಲಿಕ್ಕೆ, ನಾವು ಚೆನ್ನಾಗಿರ್ಬೇಕೆಂಬುದಾಗಿ ಯಾರಾದರೂ ಬಯಸುವವರಿದ್ದಾರಾ? ಇಲ್ಲ. ಆದರೆ 2025 ವರ್ಷಗಳ ಹಿಂದೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರವಾಗಿ, ನಾವು ಮಾಡಿದಂತಹ ದ್ರೋಹಗಳಿಗೋಸ್ಕರವಾಗಿ, ನಮ್ಮ ಅಪರಾಧದ ನಿಮಿತ್ತವಾಗಿ ಆತನು ಶಿಕ್ಷೆಯನ್ನ ಅನುಭವಿಸಿದನು. ಪ್ರಿಯರೇ, ಆತನ ಪ್ರಾಣವನ್ನೇ ನಮಗೋಸ್ಕರವಾಗಿ ತ್ಯಾಗ ಮಾಡಿದನು. ಹೀಗೆ ನಾವು ಕೂಡ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವುದಂತೆ ರೀತಿಯಲ್ಲಿ ನಾವು ಅನೇಕರ ಪಾಪಗಳನ್ನು, ಅನೇಕರು ಮಾಡಿದಂತಹ ತಪ್ಪುಗಳನ್ನು ಕ್ಷಮಿಸುವವರಂತ ಆಗಬೇಕು. ಪ್ರಿಯರೇ, ಈ ಲೌಕಿಕವಾದ ವಿಚಾರದಲ್ಲಿ ನಾವು ನೋಡುವಾಗ, ಕುರುಬನು ತಾನು ಸಾಕಿದಂತಹ ಕುರಿಗಳಿಗೆ ಏನಾದರೂ ಬಾಧೆಯುಂಟಾದರೆ, ಏನಾದರೂ ರೋಗಗಳು ಉಂಟಾದರೆ, ಎಲ್ಲ ಕುರಿಗಳಲ್ಲಿ ಒಂದು ಕುರಿಯನ್ನ ಆತನೇನ್ ಮಾಡ್ತಾನೆ, ಊರು ಹೊರಕ್ಕೆ ನೇತು ಹಾಕ್ತಾನೆ. ಪ್ರಿಯರೇ, ಯಾಕಂದರೆ ಆ ಒಂದು ಕುರಿ ಎಲ್ಲ ಕುರಿಗಳ ಬಾಧೆಯನ್ನ ಹೊತ್ತುಕೊಂಡು, ಎಲ್ಲ ಕುರಿಗಳ ರೋಗವನ್ನ, ಎಲ್ಲ ಕುರಿಗಳ ಒಂದು ಕ್ಷಾಮವನ್ನ ಆ ಒಂದು ಕುರಿಯು ಏನು ಮಾಡ್ತದೆ, ಹೊತ್ತುಕೊಂಡು ತನ್ನ ಪ್ರಾಣವನ್ನ ತ್ಯಾಗವನ್ನ ಮಾಡ್ತದೆ. ಪ್ರಿಯರೇ, ಅದೇ ರೀತಿಯಾಗಿ ಕರ್ತನು ಸಹ ನಮ್ಮ ದ್ರೋಹಗಳ ನಿಮಿತ್ತವಾಗಿ, ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಕೂಡ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದನು. ಪ್ರಿಯರೇ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆತನ ಪ್ರಾಣ ತ್ಯಾಗದಿಂದ ನಮಗೆ ಏನಾಯಿತು, ರಕ್ಷಣೆ ಉಂಟಾಯಿತು. ಪ್ರಿಯರೇ, ಆತನ ರಕ್ಷಣೆಯಿಂದಲೇ ನಾವು ಇದುವರೆಗೂ ಉಳಿದವರಾಗಿದ್ದೇವೆ. ಆತನ ರಕ್ಷಣೆಯಿಂದಲೇ ನಾವು ಆತನನ್ನ ಆರಾಧಿಸುವವರಂತಾಗಿದ್ದೇವೆ. ಪ್ರಿಯರೇ, ದೇವರು ಮಾಡಿದಂತಹ ಉಪಕಾರವನ್ನು ನಾವು ಎಂದಿಗೂ ಮರೆಯಬಾರದು. ಆತನು ತೋರಿಸಿದಂತಹ ಕೃಪೆಯನ್ನ ನಾವು ಎಂದಿಗೂ ವ್ಯರ್ಥ ಮಾಡಿಕೊಳ್ಳಬಾರದು. ಪ್ರಿಯರೇ, ಈ ವಾಕ್ಯವೊಂದಿಗೆ ನೀವು ಯಾವಾಗಲೂ ಪ್ರಾರ್ಥನೆ ಮಾಡಿರಿ. ದೇವರು ಪ್ರೀತಿಸಿದಂತೆಯೇ, ದೇವರು ಕ್ಷಮಿಸಿದಂತೆಯೇ ನಾವು ಇತರರನ್ನ ಪ್ರೀತಿಸುವವರಾಗಬೇಕು, ಇತರರನ್ನ ಕ್ಷಮಿಸುವವರಾಗಿರಬೇಕು. ಪ್ರಿಯರೇ, ದೇವರು ನಿಮ್ಮೊಂದಿಗಿರಲಿ, ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.